ನೋಡಿ ನಮ್ಮ ಪಿ ಸಿ ಔಟರ್ ಲುಕ್. ಗೈಸ್ ಇಲ್ಲಿ ಇದೆಯಲ್ಲ ಇದು ಟ್ಯೂಬ್. ಗೈಸ್ ವಿ ಆರ್ ಇನ್ ಅವರ್ ಹೋಮ್ ಗೈಸ್. 6 ಲಕ್ಷ ಆಗುತ್ತೆ ಗೈಸ್ 2 ಚಾನಲ್ ಇಂದ. ಬಟ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. 2 ಡೇಸ್ 2 ವರ್ಕ್ಸ್ ನೋಡಿರ್ತೀರಾ. ನಾವು ಭಾವನ ಅಕ್ಕ ಅವ್ರ ಮನೆಗೆಲ್ಲ ಹೋಗಿದ್ದು. ಸೊ ಇವಾಗ ಮನೆಗೆ ಹೋಗ್ತಿದೀವಿ ಗೈಸ್. ರಿಪೇರಿ ಎಲ್ಲ ಮಾಡಿಸ್ಕೊಂಡು ಬಂದು ನೋಡಿ ಗೈಸ್. ಮುಖ ತೊಳ್ದಿಲ್ಲ ಇಬ್ರು ಬೆಳಗ್ಗೆಯಿಂದ. ಅಲ್ಲೂ ಜಿಲ್ಲ ತಿಂಡಿ ತಿಂದಿಲ್ಲ. ಇನ್ನು 10 ಗಂಟೆ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಈ ಐಟಮ್ ಎಲ್ಲ ಎತ್ಕೊಂಡು ಹೋಗ್ಬೇಕು. ಇಟ್ಕೊಳ್ಳೋದೇನಪ್ಪ ಇದನ್ನ ಇಟ್ಕೊಂಡು ನೋಡೋ ಆಗುತ್ತೆ ಅಂದ್ರೆ ಚಪ್ರಿ ನೀನು ಇಲ್ಲ. ನಾನು ಹತ್ತುತ್ತೀನಿ. ನಮ್ಮೇಲೆ ಹತ್ತು ಕೂತ್ಕೋದ್ಯಾ? ನಂಗೆ ಗೊತ್ತಿಲ್ಲ. ನಾನು ಹೆಂಗ್ ಕೂತ್ಕೊಳ್ಳಿ? ನೀನ್ ತಲೆ ಕೆಟ್ಟೊಂತರ ಮಾತಾಡ್ತೀಯಲ್ಲ ಹತ್ತಕ್ಕೆ. ತಡಿಯಪ್ಪ ಆಯ್ತು. ತಡಿ ಗೈಸ್ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. A few moments later. ನೋಡಿ ಅಲ್ಲಿಂದ ಬಂದು ಇಲ್ಲಿ ಇಡ್ಲಿ ಮಾಮು ಹೋಟ್ಲಿಗೆ ಬಂದಿದ್ವಿ. ತಿಂಡಿ ತಗೊಂಡ್ ಹೋಗೋಣ ಅಂತ. ಇವತ್ತು ತಿಂಡಿ ತಿನ್ನೋ ಮನ್ಸಾಗಿದೆ ಅಂತ ನೋಡಿ ಇಲ್ಲಿ ಮೋಯ್ತವ್ರು ಅಲ್ಲಿ ಕುತ್ಕೊಂಡು ತಿಂಡಿ ತಿಂತವನೆ ಗೈಸ್. ನನ್ನನ್ನು ಬಿಟ್ಬಿಟ್ಟು ನಾನು ಇಲ್ಲಿ ತಿಂಡಿ ಪಾರ್ಸಲ್ ತಗೊಂಡೆ ಮನೇಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮನೆ ಹೋಗಿ ತಿಂಡಿ ತಿನ್ಬೇಕು. ಸೊ ಅದಕ್ಕೆ ನೋಡಿ ಮೋಯ್ದ ಹೆಂಗ್ ತಿಂತವನೆ. ಗೈಸ್ ಒಂದು ಪ್ಲೇಟ್ ಇಡ್ಲಿ ತಿನ್ನ. ನನ್ಗೆ ಒಂದ್ ಮಾತು ತಗೊಳ್ಳೆ ತಿನ್ನು ಅಂತಾನೆ ಹೇಳಿಲ್ಲ. ಪಾಪ ಅವ್ರು ನಾನು ವಿಡಿಯೋ ಮಾಡಿದೆ ಇರೋದಕ್ಕೆ ಮುಖ ನೋಡ್ತಾ ಇರೋ ಗೈಸ್. ನೋಡಿ ಇದು ರೋಡ್ ಎಲ್ಲಿ ಅಂತ ಮೊಯ್ತಾ ಬಂದಾಗ ಕೇಳಿ ಹೇಳ್ತೀನಿ ಗೈಸ್. ನಂಗೆ ನಿಜ ಎಲ್ಲಿ ರೋಡ್ ಅಂತ ಗೊತ್ತಿಲ್ಲ. ಇಲ್ಲೇ ನೋಡಿ ಫುಲ್ ಸೈಗು. ಹೊಟ್ಟೆ ತುಂಬಿಡ್ತತ್ತಾಗೆ. ಹೊಟ್ಟೆ ತುಂಬ್ತಾ ಆ ಅಣ್ಣನ ಕೇಳ್ತವ್ರೆ ಫ್ರೀ ಫೈರ್ ಮತ್ತೆ ರೀಲ್ಸ್ ಆಡ್ತಿರಲ್ಲ ನೀವು ಇಬ್ರು ಅಂತ. ಎಲ್ಲಿದು ಮೊಯ್ದ ರೋಡ್? ಇದು 80 ಫೀಟಾ ಗೈಸ್? ನನಗೆ ಗೊತ್ತಿರ್ಲಿಲ್ಲ ಗೈಸ್. ಅಲ್ಲಿ ಮೇನ್ ಬ್ರಾಂಚಿಗೆ ಹೋದ್ವು. ಹೆವಿ ರಶ್ ಇತ್ತು. ಮತ್ತೆ ಕುತ್ಕೊಳಕ್ ಜಾಗ ಇರ್ಲಿಲ್ಲ. ಜಾಗ ಇರ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದು. ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ನಮ್ಗೆ ಮನೆ ಹತ್ರ ಇಂದ. ಆದ್ರೂ ಬಂದ್ವಪ್ಪ. ಟೇಸ್ಟ್ ಬೇಕು ಗೈಸ್ ಸ್ವಲ್ಪ ತಿನ್ನಕ್ಕೆ. ಚೆನ್ನಾಗಿತ್ತು ಗೈಸ್. ನಂಗೆ ಇಡ್ಲಿ ಮಾಮ ಹೋಟ್ಲಲ್ಲಿ ತುಪ್ಪ ಹಾಕೊಡ್ತಾರೆ. ಹತ್ತತ್ರ ನಾನು ಒಂದ್ ತಿಂಗಳಿಂದ ಕಾಯ್ತಾ ಇದ್ದೆ ತಿನ್ಬೇಕು ಅಂತ. ಇವತ್ತು ತಿಂದೆ ಗೈಸ್. ಇಡ್ಲಿ ತಿಂದೆ, ಹೊಟ್ಟೆ ತುಂಬೋಯ್ತು. ದೋಸೆ ಡೈರೆಕ್ಟ್ ಮನೆಗೆ ಹೋಗಿ PC ಎಲ್ಲ ಸೆಟಪ್ ಮಾಡಿ 1 ಅವರ್ ಮಲ್ಕೋಬೇಕು ಗೈಸ್. ಅವ್ರು ಮಾಡ್ಕೊತಾರೆ, ನಾನು ಮಾಡ್ಕೊಳ್ಳಲ್ಲ ಗೈಸ್. ಏನಾದ್ರು ಮಾಡ್ಕೊಂಡು ಸಾಯಿರಿ. ನಾನಂತೂ ನಿದ್ದೆ ಮಾಡ್ಬೇಕು. ಫ್ರೀ ಫೈರ್ ಟ್ರೈ ಮಾಡ್ತೀನಿ. ಬನ್ನಿ ಮನೆಗೆ ಹೋಗೋಣ. A few minutes later. ಸುಮ್ಮನೆ ಮಾತಾಡ್ಸಲ್ಲ ನಿನ್ನ ಚಪ್ರಿಗೆ ಬಾಲ್. ನಿನ್ ಬಾಕ್ಸ್ ತಗೊಳ್ಬೇಡ ಅಂದ್ರೆ ಬಾಕ್ಸ್ ತಗೊಂಡಿದ್ಯಲ್ಲ. ಯಾವ ಬಾಕ್ಸ್? ಅದನ್ನ ಒಂದ್ ಟಿವಿ ಎತ್ಕೊಂಬರಕ್ಕಾಗುತ್ತಾ? ತಿಕ್ಕ ಮುಚ್ಕೊಂಡಿರಿ. ಈಗ ಒಟ್ಟಿಗೆ ಅದ್ರೊಳಗೆ ಹಾಕೊಂಡು ತಗೊಂಡು ಹೋಗ್ಬೋದು ಆ ಬಾಕ್ಸ್ನ. ಗೈಸ್ ವಿ ಆರ್ ಇನ್ ಅವರ್ ಹೋಮ್ ಗೈಸ್. ಕರಿ ಹಂದಿ ತರ ಕಾಣಿಸ್ತಿದ್ಯಾ ನೋಡ್ರಿ. ನನ್ನ ರೂಮ್ ಎಷ್ಟು ಗಲೀಜಾಗೈತೆ ನೋಡ್ರಿ ಗೈಸ್. ವಾರೆ 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 ಮೇರಿ ಲಡ್ಕಿ. ಆಯ್ತಾ ನಿಂಗೆ ಏನ್ ಬಂದಿರೋದು? ಪುಡ್ಲ ಪ್ಯಾಂಟ್ ಹಾಕಿದ್ಯಾ? ಪುಡ ಮೊಯ್ತಾ ಬೇವರ್ಸಿ ಮಾಡ್ತು ನೀನು ಗೈಸ್. ಏನ್ ಗೈಸ್? ನೋಡಿ ಗೈಸ್ ಇಲ್ಲಿ ನಾನು ಬಂದು ಪೀಸಾಗಿ ಬಿದ್ಕೊಂಡಿದ್ದೀನಿ ಗೈಸ್. ಸುಸ್ತಾಗ್ತಿದೆ ಗೈಸ್. ತಿಂಡಿ ನೋಡಿ ಗೈಸ್. ತೋರಿಸ್ಬೇಡ ಸುಮ್ಮನೆ ರಾತಂಗ್ ಮಾರಯ್ಯ. ಕ್ಲೀನ್ ಮಾಡ್ಬಿಟ್ಟು ತೆಗಿಯೋಣ ತಡಿ ಮೊಯ್ತಾ. ಅದು ಯಾಕೆ ಹಂಗ ಆಡ್ತೀಯ ಮೊಯ್ತಾ? ಆತ್ರ ಕೊಡ್ತಿದ್ಯೇನೋ ನಿನ್ನೇನಾದ್ರು? 3 ತಿಂಗಳಿಗೆ ಹುಟ್ಟಿದ್ಯೇನೋ ನಿನ್ನೇನಾದ್ರು? ಏನೋ ನಿಂದು ಸುಮ್ಮನೆ ಹೋಗು ಕಡೆ. ಹೇಗ್ ಬಿದ್ದಾರ ನೀರ್ ಹರ್ಸಕ್ ನಾನು ಮಾತಾಡ್ಸಲ್ಲ. ನೀರ್ ಹರ್ಸ್ಬೇಡ ಕಣ. ಹೋಗ್ ಬೆಳ್ಳು ಕಾಣಿಸ್ತಿದೆ ಮನೆ ಈ ಕಡೆಯಿಂದ. ನಡೀರಿ ಗೈಸ್. ಇಲ್ಲ ನಾನು ಇಡ್ಲಿ ತಿನ್ನೋದು. ನಂಗೆ ದೋಸೆ ಬೇಡ. ಸ್ಮೆಲ್ ನೋಡು ಮಸ್ತಾಗೈತೆ. ಸ್ಮೆಲ್ ಅಂತೂ ಮಸ್ತಾಗೈತೆ ಗೈಸ್. ಸೊ ಗೈಸ್ ಇವಾಗ ನಾನು ಕೆಳಗೆ ಹೋಗಿ ಸ್ವಲ್ಪ A few moments later. ಗೈಸ್ ಕೆಳಗೆ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ನೋಡಿ 3 ಮಾವಿನ ಹಣ್ಣು ತರ್ತಾ ಇದ್ದೀನಿ. ನಮ್ಮ ಹೋಯ್ತು ಮಾವಿನ ಹಣ್ಣು ನೋಡಿ ಖುಷಿ ಆಗ್ಬಿಡ್ತಾನೆ ಗೈಸ್. ಫೋನ್ ನೋಡ್ತಿರ್ತಾನೆ ಇಲ್ಲ ಮಲ್ಕೊಂಡಿರ್ತಾನೆ ಪಕ್ಕ. ಬಾಕ್ಲ ಹಾಕೊಂಡವನೆ. ಹಲೋ ಹೋಯ್ತಾ? ಹೋದ್ನಾ ಗೈಸ್? ಏತಾಗಿ ನೀನು
ಓಯ್ ಫೋಕಸ್ ಅಲ್ಲಿ ಏನ್ ಸಗದ ಕಾಣಿಸ್ತೀಯ ಗೊತ್ತಾ? ಮಾವಿನ ಹಣ್ಣು ಇಸ್ಕೊಳ್ಳೋ ಕೈ ನೋಯ್ದಿದೆ. ಒಂದು ಫೋನ್ ಆದ್ರೂ ಇಸ್ಕೊ, ಇಲ್ಲ ಮಾವಿನ ಹಣ್ಣು ಇಸ್ಕೊ. ಚೆನ್ನಾಗಿ ಕಾಣಿಸ್ತಿದ್ಯಾ? ಐ ಕ್ಲೀನ್ ಮಾಡೋದೇನ ಮಾರ್ಯ, ಮಂಕಣಿದ್ಯಲ್ಲ. ಮಂಕತಿಯಾ? ಮುಚ್ಕಡೆ ಕ್ಲೀನ್ ಮಾಡೋ ಗೈಸ್. ಸೊ ಇವಾಗ ಇವೆಲ್ಲ ಕ್ಲೀನ್ ಮಾಡ್ತೀವಿ. ಸ್ಟ್ರೇಟ್ ಇವನ್ ಕ್ಲೀನ್ ಮಾಡೋದ್ರಾಗ ಗೈಸ್ ನೋಡ್ರಿ ಇಲ್ಲಿ ನಾನು ಮಂಕ ಇವಾಗ ಬಂದೆ ಬರ್ಸೋದು. ನಾನು ಮಲಗಿದ್ದೆ ಗೈಸ್ 3 ಅವರು. ನಾನು ಮಲಗಿದ್ದೆ 3 ಅವರು. ಹೆವಿ ನಿದ್ದೆ ಬರ್ತಾಯಿತ್ತು. ಲೈವ್ ಬರೋಣ 12 ಗಂಟೆಗೆ ಅನ್ಕೊಂಡಿದ್ದೆ. ಹಿಂಗೆ ಬೆಂಗಳೂರಿಂದ ಬಂದು ಆಗಲಿಲ್ಲ ನೋಡಿ. ಇವಾಗೆಲ್ಲ ಪಿ ಸಿ ಗೀಸಿ ಎಲ್ಲ ಬಿಚ್ತಾ ಇದೀವಿ. ಇವಾಗ ಫುಲ್ ಪಿ ಸಿ ಎಲ್ಲ ಬಿಚ್ಚಿ ಇಲ್ಲಿಗೆ ಮ್ಯಾಟ್ ಎಲ್ಲ ಫುಲ್ ಇದಾಗ್ಬಿಟ್ಟೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲಿ ಉಜ್ಜಿ 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 ಹೊಂಟೋಗ್ಬಿಟ್ಟೈತೆ ಗೈಸ್. ಇಲ್ಲಿ ಇವನ್ನೆಲ್ಲ ತೆಗೆದುಬಿಟ್ಟು ಫುಲ್ ಪಿ ಸಿನ ಸೆಟಪ್ ಮಾಡಬೇಕು ಇವಾಗ. ಬಿದ್ದಿರ್ತಿರ್ತು ಕರೆಕ್ಟಾಗಿ. ಬಿದ್ದಿದ್ರೆ ನಿನ್ನ ಹತ್ರ 3,000 ಬಂಡವಾಳ ಆಗ್ತದೆ. 500 ರೂಪಾಯಿ. 500 ರೂಪಾಯಿ 500 ರೂಪಾಯಿ ಕೊಡ್ತಾ ಅಂದ್ಬಿಟ್ಟು ನಾನು ನಿಮ್ಮ ತಾತ ಕೊಡ್ತಾನೆ 500 ರೂಪಾಯಿ. ನಮ್ಮ ತಾತನ ಹತ್ರನೇ ಇಸ್ಕೋ ಹೋಗಿ. ನೋಡ್ರಿ ಇವನ್ನೆಲ್ಲ ಫುಲ್. ಯಾರು ಯಾವ್ದೋ ಹುಡುಗಿ ಜೊತೆ ಫೋಟೋ ಇಟ್ಕೊಂಡವನೇ ಹೋಯ್ತು. ಯಾರದು ಹ್ಯಾಂಡ್ಸಮ್ ಅಂಕ್? ಯಾರು ಇದು? ಅಂಕಲ್ ಇದು. ತೆಗಿ ಬಿಚ್ಚದ ತಡಿಯ ಮರಿ, ಇನ್ನೊಂಚೂರು ಕ್ಲೀನ್ ಮಾಡೋದು. ಅದೇನು ಹಾತ್ರಕ್ಕಿತ್ರ ಗುಡ್ಡಿದ್ಯಾ ಅಂತ ನೀನು. ಗೈಸ್ ಇದು ಕೂಡ ನಾನು ಸಹನ ಕೊಟ್ಟಿದ್ದು ಗೈಸ್. ಇದು ಸಹನ ಕೊಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲಿ ಒಂದು ಇದು ಬಿಡ್ಸ್ಕೊಬಿಟ್ಟೈತೆ. ಇಲ್ಲಿ ಟೇಪ್ ಹಾಕಿದ್ವಲ್ಲ, ಈ ಟೇಪಿಂದೆಲ್ಲ ಇದಾಗ್ಬಿಟ್ಟೈತೆ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಕರೆಕ್ಟಾಗಿ ನೋಡಿ ಗೈಸ್. ತಡಿ, ಇಲ್ಲಿಗೂ ಅಲ್ಲಿಗೂ ಧೂಳಿಂದ ಎಷ್ಟು ಡಿಫ್ರೆನ್ಸ್ ಐತೆ ಇದನ್ನ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ನೋಡಿ. ತೋರಿಸು. ಧೂಳು ಅಲ್ಲಿ ಲೈನ್ ಬಂದೈತೆ ನೋಡಿ ಗೈಸ್. ಇಲ್ಲಿ ಮ್ಯಾಟ್ ಹಾಕಿದ ಜಾಗದಲ್ಲಿ ಮ್ಯಾಟ್ ಗಲೀಜ್ ಆಗೈತೆ, ಆ ಕಡೆ ಟೇಬಲ್ ಗಲೀಜ್. ಒರೆಸ್ಬಿಡು ಅದರಲ್ಲೇ ಬಿಟ್ಟಲ್ಲಿ. ಬೇರೆ ಬಟ್ಟೆ ರೂಮು ಹೆಂಗಾಗ್ಬಿಟ್ಟೈತೆ ಅಂದರೆ ನೋಡ್ರಿ ತೋರಿಸ್ತೀನಿ. ಇಲ್ಲಿ ಅವಳ್ದು ಏನೇನೋ ಮೆನಿಕ್ಯೂರ್ ಪೆಡಿಕ್ಯೂರ್ ಏನೇನೋ ಇಟ್ಕೊಂಡವಳೆ. ಅಷ್ಟೇ, ಅದು ಒಂದು ಜಾಗದಲ್ಲಿ ಇಟ್ಕೊಂಡ್ರೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಹಾಸಿಗೆ ಹಿಂಗಾಗೈತೆ. ಅಲ್ಲೆಲ್ಲ ಫುಲ್ಲು ಒಗೆಯೋ ಬಟ್ಟೆ ಹಂಗಿದೆ. ನಾಳೆ ದೇವಸ್ಥಾನಕ್ಕೆ ಹೋಗಿ ನಾಡಿದಿಂದ ಫುಲ್ ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ನಾಡಿದಿಂದ ನೋಡ್ಲೇಬೇಕು, ಕೆಲ್ಸಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ಇವಾಗ ಚೀಟಿಗಳು ಹೆವಿ ಸಾಲ ಹೋಗೋಯ್ತು. ಇವಾಗ ಚೀಟಿ ಕಟ್ಟಕ್ ಆಗಲ್ಲ ಚಿನ್ನು. ನೆಕ್ಸ್ಟ್ ತಿಂಗಳು ನಂಗೆ ಕಟ್ಬೇಕಷ್ಟೆ. ನಿಮ್ಮ ಅಮ್ಮಂದೇನೋ ಫುಲ್ ಬರ್ಕೊಳಕ್ ಹೇಳು. ನಿಮ್ಮ ಅಮ್ಮಂದು ಫುಲ್ ಬರ್ಕೊಳಕ್ ಹೇಳು. ಒರೆಸ್ಬಿಡು ಚಿನ್ನ ಬೇಗ ಬೇಗ. ಏನಿಲ್ಲ ಅಷ್ಟೇನೆ. ಅಷ್ಟೇನಾ ವೈಶಿಲಿ? ಇವಾಗ ಪಿ ಸಿನೆಲ್ಲ ಬಿಚ್ಚಿ ಇವಾಗ ಪಿ ಸಿ ತೋರಿಸ್ತೀನಿ. ಸೆಟಪ್ ಮಾಡಿ ಒಂದು ನೀನ್ ಕಸ ಗುಡ್ಸು, ಇಲ್ಲ ನಾನ್ ಕಸ ಗುಡಿಸ್ತೀನಿ. ಯಾರು ಒಬ್ರು ಮನೆ ಒರ್ಸನ. ನೋಡ್ರಿ ತೋರಿಸ್ತೀನಿ. ಮ್ಯಾಟ್ ಹಾಸಿಲ್ಲ ಯಾಕಂಗ್ ಮಾಡ್ತಿದ್ಯಾ? ಅದ್ ಪಿ ಸಿ ತೋರ್ಸ್ಬೇಡ, ಇಲ್ಲಿ ಗಿಟ್ಮೇಲೆ ತೋರ್ಸನ. ಅದ್ರ ಲೈಟ್ ಏನೇನ್ ಬರಲ್ಲ ಸಪ್ರೇಟ್ ಆಗಿ. ಏನ್ ಬರಲ್ಲ, ಬರೀ ಪಿ ಸಿ ತೋರಿಸ್ತೀನಿ. ನಿನ್ ಬುದ್ಧಿನೇ ಇಲ್ಲ ನಿಂಗೆ ಅಂತ ಗೊತ್ತು ನಂಗೆ. ಅಲ್ಲ ಔಟರ್ ಲುಕ್ ಇಲ್ಲಿಗೆ ಇಟ್ಮೇಲೆ ತೋರಿಸ್ಬೋತಾನೆ. ನಾವು ಓಲ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಗೈಸ್ ತೋರ್ಸಕ್ ಆಗಿರ್ಲಿಲ್ಲ. ಹುಷಾರು ಮರೆಯ. ಹಾಸಿಗೆ ಮೇಲೆ ಇಡು ತಡಿ ಗೈಸ್. ನೋಡಿ ನಮ್ಮ ಪಿ ಸಿ ಔಟರ್ ಲುಕ್ ಗೈಸ್. ಇಲ್ಲಿ ಇದೆಯಲ್ಲ, ಇದು ಟ್ಯೂಬ್ ಬರ್ತದೆ. ಇದ್ರಲ್ಲೂ RGB ನ ಕನೆಕ್ಟ್ ಮಾಡಿಸ್ಬೋದಿತ್ತು. ತೋರಿಸಿಲ್ಲಿ ಅಲ್ಲಿ ಕಾಣಿಸ್ತೈತಲ್ಲ, ಅದು ಆ ಪೈಪಲ್ಲಿ ಟ್ಯೂಬ್ ಬರ್ತದೆ. ಆ ಟ್ಯೂಬ್ನ ಚೇಂಜ್ ಮಾಡಿಸಿದ್ರು. ಬರೀ ಫೈಬರ್ ಟ್ಯೂಬ್ ಅಲ್ಲ, ಪ್ಲಾಸ್ಟಿಕ್ ಟ್ಯೂಬ್ ಬರ್ತದೆ. ಆ ಟ್ಯೂಬ್ನ ಈ ವೈರ್ನ ಚೇಂಜ್ ಮಾಡಿಸಿದ್ರೆ ಫುಲ್ RGB ಲುಕ್ ಕಾಣಿಸುತ್ತದೆ. ಆದ್ರೆ ಅದ್ರಲ್ಲಿ ಅವ್ರ ಹತ್ರ ಇರ್ಲಿಲ್ವಂತೆ. ಏನಿಲ್ಲ ಗೈಸ್, ನಾವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಚೇಂಜ್ ಮಾಡಿಸ್ತೀವಿ. ಬಟ್ ಈಗ ಸದ್ಯಕ್ಕೆ ಇಷ್ಟೇನೆ. ಇಲ್ಲ ನೋಡಿ, ಸದ್ಯಕ್ಕೆ ಇಷ್ಟೇನೆ. ಇದ್ರ ಮೇಲೆ ಏನೂ ಮಾಡ್ಸಲ್ಲ ಗೈಸ್. ಪಿ ಸಿ ಏನಂದ್ರೆ ಏನೋ ಮಾಡ್ಸಕ್ ಹೋಗಲ್ಲ. ಒಂದ್ ಟೇಬಲ್ ತಗೋಬೇಕು ಅಂತ ಇತ್ತು ಆಸೆ. ಇವಳಿ ಒಂದ್ ಚೇರ್ ತಗೋಬೇಕು ಅಂತ. ಅವಳು ಚೇರ್ ನೋಡವಳೆ ಗೈಸ್ 25,000 ನೋಡವಳೆ ಅಷ್ಟೇ. ಈ ಪಿ ಸಿಗೆ ಇದನ್ನ ಇನ್ನೇನು ಖರ್ಚು ಮಾಡಕ್ ಹೋಗಲ್ಲ. ಒಂದು ಟೇಬಲ್ ಒಂದು ಚೇರ್ ಇಸ್ಕೊಂಡು ಈ ಕೈ ಮುಗಿತೀವಿ. ಇದಕ್ಕೆ ಸಾಕು ಕಣಪ್ಪ ನಿಂದು ದೇವರಿನ ಖರ್ಚು. ನೆಕ್ಸ್ಟ್ ಏನಿದ್ರು ಬೈಕ್ ತಗೋಬೇಕು. ಬೈಕ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸ್ವಲ್ಪ ಸಾಲಗಳು ತೀರ್ಸ್ಕೊಂಡು ನೆಕ್ಸ್ಟ್ ಬೈಕ್ ತಗೊಂಡಾದ್ಮೇಲೆ ಎಂತ ಝೂಮ್ ಆಗ್ತಿದ್ಯಾ? ಬೈಕ್ ತಗೊಂಡಾದ್ಮೇಲೆ ಏನಿದ್ರು ನಾವು ಫುಲ್ ಡೈಲಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀವಿ. ನಾನು 3 ರಿಂದ 4 ತಿಂಗಳು ಗೊತ್ತಾಯ್ತಾ ಗೈಸ್ ನಿಮಗೆ? 3 ರಿಂದ 4 ತಿಂಗಳು ಕಷ್ಟ ಆಗುತ್ತೆ. ಆಮೇಲೆ ಫುಲ್ಲು ಅಂದ್ರೆ ಫುಲ್ಲು ಗೈಸ್ ಫುಲ್ ದಬ್ಬಾಕ್ತಾನೆ.
ಆ ಸಲ ಈ ಕರೆಕ್ಟಾಗಿ ಮ್ಯಾಟ್ ಆ ಸಲ ನೋಡಿ ಅದು ಫುಲ್ ಗಲೀಜಾಗೈತೆ. ಇದು ಹೊಸದ್ ಮ್ಯಾಟ್ ಹಾಕ್ತೀನಿ. ಹೊಸದಂದ್ರೆ ಇದನ್ನು ತೊಳೆದಿಟ್ಟಿದ್ದು ಇದು ಯೂಸ್ ಮಾಡಿದ್ದು ಮ್ಯಾಟು. ಯೂಸ್ ಮಾಡಿರೋದಲ್ಲ ಇದು, ತೊಳೆದಿರೋದು. ನೀನೇನೋ ಗಲೀಜ್ ಮಾಡಿದ್ಯಾ ಮಚ್ಚಿ. ಇಲ್ಲೇ ಹೋಯ್ತಿದ್ದದು ಅದೇನೋ ಇದು ಇಷ್ಟು ತುಂಬಾ ದಿನ ಇಟ್ರೆ ಅದೇನೋ ಬರುತ್ತಲ್ಲ, ಆ ಥರ ಆಗೈತೆ. ನಾವು 1 ಮಂತ್ 1.5 ಮಂತ್ ಆಯ್ತು ಗೈಸ್ ಅದನ್ನ ಚೇಂಜ್ ಮಾಡಿ. ತೊಳೆದು ಯಾವಾಗ ಆ ರೂಮಲ್ಲಿ ಇದ್ವಲ್ಲ ಗೈಸ್, ಆ ರೂಮಲ್ಲಿ ಇದ್ದು ಇದು ಮಾಡಿದ್ದೆ ಗೈಸ್. ಗೈಸ್ ಮೂವತ್ತಿಗೆ ಸ್ವಲ್ಪ ಅರ್ಜೆನ್ಸಿ ಜಾಸ್ತಿ ಗೊತ್ತಾ. ತಡೀರಿ ಇದೆಲ್ಲ ಫಿಟ್ ಮಾಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಅಲ್ವಾ. ನೋಡಿ ಗೈಸ್ 6.5 hours later. ನೋಡ್ರಿ ಪೀಸ್ ಹೆಂಗ್ ಕಾಣಿಸ್ತಿದೆ ಲುಕ್ ನೋಡ್ರಿ. ಇದೊಂದು ಈ ವೈರಿನ ಲೈಟ್ ಬಂದಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣೋದು ಅನ್ಕೊಳ್ರಿ. ಇವಾಗ ನೋಡ್ರಿ ಇಷ್ಟು ಫುಲ್ಲು ಕ್ಲೀನ್ ಆಗಿಬಿಡೈತೆ. ಇಲ್ಲಿದ್ರೆ ಟೇಪು ಪ್ಲಾಸ್ಟರ್ ಎಲ್ಲ ಇತ್ತಲ್ಲ ಹೊಸದು ಎಲ್ಲ ತೆಗ್ದಾಕ್ಬಿಡ್ಬೇಕು ಗೈಸ್. ಇಲ್ಲಿದ್ದು ಪ್ಲಾಸ್ಟರ್ನ ತೆಗ್ದಾಕಿದ್ದು ಓದ್ಸಲಿ ಇದ್ರಲ್ಲಿ ನೋಡಿದಿರ ನೋಡಿ. ಇಲ್ಲಿ ಹೆಂಗ್ ಮಾಡ್ಕೊಂಡು ಕುತ್ಕೊಂಡ್ಲೋಳ ನೋಡ್ರಿ ಗೈಸ್, ಎಲ್ಲ ಬಿಚ್ಕೊಂಡು ಕುತ್ಕೊಂಡ್ಲೋಳ. ಲೇ ಒಂದೊಂದ್ ಕಡೆಯಿಂದ ಮಾಡ್ಕೋಬಸಣ ಗೊತ್ತಾಗಲ್ಲ. ಮಾಡಿದ್ರೆ ಮಾಡು, ಇಲ್ಲ ಮಾಡೋರಿಗೆ ಸುಮ್ನೆ ಬಿಡು. ಮಾಡ್ಕೊಂಡ್ ಕುತ್ಕೊಳಪ್ಪ, ಅದೇನ್ ಟೈಮ್ ಅದು ವೇಸ್ಟ್ ಮಾಡ್ತೇವೆ. ನಿಂದು ಟೈಮ್ ಬರಪ್ಪ ಇಲ್ಲಿ ಮುಂದೆ ತಗೊಂಬ, ವಿಡಿಯೋ ತಗೊಂಬರ್ಬೇಕು. ಕಾಣಿಸಲ್ಲ. ಇದೇನಿದು ಕೂದ್ಲು ಎಲ್ಲಿದೆ? ಇಲ್ಲಿ ಕೂದ್ಲಿಲ್ಲ, ಕಾಣಿಸ್ತೈತೆ ವಿಡಿಯೋದಲ್ಲಿ ಕಾಣಿಸ್ತೈತೆ, ನಿನಗೆ ಕಾಣಿಸ್ತಿಲ್ಲ. ಮಾಡ್ಕೊಂಡ್ ಕುತ್ಕೊಳಪ್ಪ, ಏನಾರು ಮಾಡ್ಕೊಂಡ್ ಕುತ್ಕೊಳ್ಳಿ. ತಗೊಂಡು ಏನಾರು ಮಾಡಿ. ಏನೇ ಏನು ನೋಡ್ರಿ ಇದೇನ ಸಿಕ್ಕಾಕತೈತಿ. ಮಾಡ್ಕೊಂಡ್ ಕುತ್ಕೊಳಪ್ಪ. ನಾನು ಇವಾಗ ಇದಕ್ಕೈತೀನಿ ಲೈವ್ಗೆ. ಹೆಂಗಾರು ಲೈವ್ಗೆ ಸಾಯಿ ಮಾಡು ಬೇಗ ಮಾಡು. ಎಸ್ ನೋಡ್ರಿ ಇವಾಗ ಹೆಂಗ್ ಕಾಣಿಸ್ತಿದೆ ಪಿ ಸಿ. ಇವಾಗ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ. ಅದೊಂದು ಟ್ಯೂಬಿಂದ ಒಂದು ಹಾಕ್ಸಿದ್ರೆ ಸಾಕಾದ ಕಾಣೋದು. ಇನ್ನೊಂದು ಬೇಡ ಸದ್ಯಕ್ಕೆ, ಇನ್ನೊಂದು 6-7 ತಿಂಗಳು 1 ವರ್ಷ ಹಂಗೆ ಇರಲಿ, ಆಮೇಲೆ ಬೇಕಾ ಟ್ಯೂಬ್ ಗಿವ್ ಹಾಕ್ಸೋಣ. ನೋಡ್ರಿ ಇವಾಗ ಹೆಂಗೆ ಕಾಣಿಸ್ತೈತೆ, ಸಾಕಾದ ಕಾಣಿಸ್ತೈತೆ ಪಿ ಸಿ ಮಾತ್ರ. ಇದೊಂದು ಟೇಬಲ್ ಮತ್ತು ಒಂದು ಚೇರ್ ತಗೊಬಿಟ್ರೆ ನೆಕ್ಸ್ಟ್ ತಿಂಗಳಿಲ್ಲ ಅದನ್ನ ಬರೋ ನೆಕ್ಸ್ಟ್ ತಿಂಗಳು ಹೋಗಿ ಚೇರ್ ಆದ್ರೂ ತಗೊಂಡ್ಬಿಡ್ತೀವಿ ಗೈಸ್. ಟೇಬಲ್ ತಗೊಳ್ಳೋ ಲೇಟ್ ಆದ್ರೂ ಪರವಾಗಿಲ್ಲ, ಚೇರ್ ಆದ್ರೂ ತಗೊಬಿಡ್ತೀವಿ. ನೋಡುವ ಚಾನು ನೋಡುವ ಗೈಸ್. ನಾನು ಟ್ರೈ ಮಾಡ್ತೀನಿ. ಅವ್ರ ಅಮ್ಮ ಒಂದು 10-15 ಸಾವಿರ ಕೊಡ್ತದೆ, ಅದಕ್ಕೊಂದು 5 ಸಾವಿರ ಕೊಟ್ಕೊಂಡು ಅದಕ್ಕೊಂದು 5 ಸಾವಿರ ಹಾಕ್ಬಿಟ್ಟು ತಗೋಬಾರದು ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ? ಬರೋದೆಲ್ಲ ದುಡ್ಡೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಗೈಸ್. ಇದಕ್ಕೆ ಹಾಕ್ತಾಯಿದ್ದೀನಿ ಬರೀ ಪಿ ಸಿಗೆ ಹಾಕು ಗಾಡಿಗೆ ಹಾಕು ಅಷ್ಟೇ. ನನ್ಗೆ ಒಂದು ಜೊತೆ ಬಟ್ಟೆ ತಗೊಳಕಾಯ್ತಲ್ಲ ಗೈಸ್, ನನಗೊಂದು ಜೊತೆ ಬಟ್ಟೆ ತಗೋಬೇಕು ಅಂದರೆ ಹೊಟ್ಟೆ ಉರಿತದೆ. ಇದು ಪಿ ಸಿಗೆಲ್ಲ ಹಾಕ್ಬೇಕು ಅಂದಾಗ ನಾನು ಹೊಟ್ಟೆನೇ ಉರಿಯಲ್ಲ. ನೋಡ್ರಿ ನೆನ್ನೆ ಹೋಗ್ಬಿಟ್ಟು 10 ಸಾವಿರ ಖರ್ಚಾಯ್ತು. 8 ಸಾವಿರ ನಂಗೆ ನೋಡ್ರಿ, ನಂಗೆ ಹೊಟ್ಟೆನೇ ಉರಿತಾ ಇಲ್ಲ. ಅದ್ರ ಮೇಲೆ ದುಡ್ಡು ಮಾಡಕ್ ಹೊಟ್ಟೆನೇ ಉರಿತಾ ಇಲ್ಲ. ನನ್ನ ಬಟ್ಟೆ ನನ್ನ ಬಟ್ಟೆ ಮೇಲೆ ಖರ್ಚು ಮಾಡಕ್ಕೆ ಬಟ್ಟೆ ಮೇಲೆ ಪೀಸ್ ಇದಾಗಿತ್ತು ಗೊತ್ತಾ, ಅದಕ್ಕೆ ನೀನೇ ಅಮೌಂಟ್ ಖರ್ಚು ಮಾಡಂಗಿದ್ರೆ ಉರಿತಿರ್ಲಿಲ್ಲ ಹೊಟ್ಟೆ. ಉರಿತಿತ್ತು ಮತ್ತೆ ಅಷ್ಟೇ, ಹೊಸದ್ ಹಾಕ್ಸಿದಿ ಅಂತ ಹೊಟ್ಟೆ ಉರಿತಿಲ್ಲ. ಅದಕ್ಕೆ ಇನ್ನೊಂದ್ಸಲ ಖರ್ಚು ಮಾಡೋದಾಗಿರೋ ಹೊಟ್ಟೆ ಎಲ್ಲ ತಿಕ್ಕೊಂಡು ಉರಿತಿದ್ ನಿನ್ಗೆ ಗೈಸ್. ಅದೇ ಅದು ಇನ್ನೊಂದ್ಸಲಿ ಹೋದ್ರೆ ಇವಾಗಲೇ ಹೋಗ್ಬಿಡ್ಬೇಕು, ಒಂದು 6 ತಿಂಗಳ ಒಳಗಡೆ. ಎಷ್ಟು ಸಲ ಹೋಗುತ್ತೆ ಎಲ್ಲ ಅವರೇ ವಾರಂಟಿ ಕ್ಲೈಮ್ ಮಾಡ್ಕೊಡ್ತಾರೆ. ಇನ್ನು 6 ತಿಂಗಳು ಐತೆ ಅದ್ರ ಮೇಲೆ ಅವಾಗ ವಾರಂಟಿ ಕ್ಲೈಮ್ ಮಾಡಿ ಆಮೇಲೆ ಮುಗ್ದೋದ್ಮೇಲೆ ಏನಾದ್ರು ಕ್ಲೈಮ್ ಮಾಡಿದ್ರೆ ನನ್ನ ದುಡ್ಡು ಮಾಡ್ಬೇಕಷ್ಟೆ. ಆ ದೇವ್ರು ಇದರಿಂದ ಏನೋ ಆಗಬಾರ್ದು ಅಂತ ಅನ್ಕೋತೀನಿ. ನೋಡುವ ಗೈಸ್, ಸಖತ್ತಾಗಿ ಕಾಣಿಸ್ತೈತೆ ಲುಕ್ ಅಂತೂ. ಬನ್ನಿ ಇದನ್ನು ಸೆಟಪ್ ಮಾಡ್ಕೊಂಡು ಇವಾಗ ಲೈವ್ಗೆ ಹೋಗ್ಬೇಕು. ಸದ್ಯಕ್ಕೆ ಲೈವ್ಗೆ ಹೋಗಿ ಆಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಮತ್ತೆ 8:00 ಲೈವ್ ಹೋಗ್ಬಿಡ್ತೀನಿ. ಮಾಡಿದ್ರೆ ತಿಕ್ಕ ಮುಚ್ಕೊಂಡು ಪೂರ್ತಿ ಲೈವ್ ಮಾಡು ಹೋಯ್ತಾ. ನಾಟಕ ಆಡ್ಬಿಡ. ಆಮೇಲೆ ನೋಡುವ ವಯಸ್ಸು ಇವತ್ತು 14,670 ಫಾಲೋವರ್ಸ್ ಇದ್ದಾರೆ. ಇವತ್ತೊಂದು ನಂದು ಇದು ಬಂದು 14.8K ಏನಾದ್ರು 130 ಸಬ್ಸ್ಕ್ರೈಬರ್ಸ್ ಆದರೂ ರೀಚ್ ಮಾಡಬೇಕಂತ ಇವತ್ತು ನೋಡ್ತೀನಿ. ಒಂದು 5 ಗಂಟೆಯಿಂದ ಕೂತ್ಕೊಂಡ್ರೆ ಒಂದು 11 ಗಂಟೆ ತನಕ ಮಾಡ್ತೀನಂತೆ. ಟ್ರೈ ಮಾಡುವ. 130 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ಕೋತೀನಿ. 14.8K ರೀಚ್ ಮಾಡ್ಬೇಕು ಇವತ್ತು. ಲೆಟ್ಸ್ ಸಿ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡುವ. A few minutes later. ಗೈಸ್, 1 ಸೆಕೆಂಡಿಗೆ ಪಿ ಸಿನ ಆನ್ ಆಗ್ತಿರ್ಲಿಲ್ಲ ಗೈಸ್. ಯಪ್ಪ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಹೆಂಗ್ ಕಾಣಿಸ್ತೈತೆ ನೋಡ್ರಿ ಗೈಸ್. ಹೌ ಇಸ್ ಇಟ್? ಹಾಂ ಸ್ನಾನ ಮಾಡಿದ್ರೆ 3 ದಿನದಿಂದ 3 ದಿನ ಅಲ್ಲ, ನೆನ್ನೆ ತಾನೇ ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ ನೋಡಿ ಗೈಸ್. ಇವಾಗ ಹೆಂಗ್ ಕಾಣಿಸ್ತೈತೆ ನೋಡ್ರಿ. ಇದೊಂದು ಟ್ಯೂಬಿಂದ ಹಾಕ್ಸಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣೋದು.
ಹಂಗೆ ಅದೊಂದೇ ರಿಗ್ರೆಟ್ ಆಯ್ತಾ ಇರೋದು ಗೈಸ್. ಅದೊಂದು ಟ್ಯೂಬಿಂದ ಹಾಕ್ಸೋಣ, ಟ್ಯೂಬಿಂದ ವಿತ್ ಲೈಟ್ ಬರುತ್ತಲ್ಲ ಅದು ಅಂತ ಹೇಳ್ಬಿಟ್ಟು ನಾನು ಲಿಕ್ವಿಡ್ ಕಲರ್ ಹಾಕ್ಸಿದ್ದು. ಆ ಟ್ಯೂಬ್ ಒಂದು ಹಾಕ್ಸ್ಬೇಕಿತ್ತು ನಾನು, ಸೈಕ್ ಮಾಡಾಕ್ಬಿಟ್ರು ಅವ್ರು. ಬ್ರೋ ನೆಕ್ಸ್ಟ್ ಟೈಮ್ ಹಾಕ್ಸು ಅದು. ನೋಡ್ರಿ ಗೈಸ್ ಇಲ್ಲಿ ಡಿಸ್ಪ್ಲೇ ನೋಡ್ರಿ, ಗ್ರ್ಯಾಂಡ್ ಥೀಫ್ ಆಟೋ GTA 5 ಲೆಟ್ಸ್ ಗೋ. ಅಲ್ಲಿ ನೋಡ್ರಿ 66 Celsius 27 ಇದು 27%, 23% ಹೀಟ್ ಆಗ್ತೈತೆ, 27%, 24% ನೋಡ್ರಿ ಗೈಸ್ ಹೇಗೈತೆ. ಆ ಡಿಸ್ಪ್ಲೇನ ನಾನು ಚೇಂಜ್ ಮಾಡ್ಕೋಬೋದು ಗೈಸ್. ಇವಾಗ ಫ್ರೀ ಫೈರ್ನ ಅದ್ರ ಆ ಡಿಸ್ಪ್ಲೇ ನಾನು ಫ್ರೀ ಫೈರ್ ಕೂಡ ಆಡ್ಬೋದು. ನೀವು ನಂಬ್ತೀರಾ ಬಿಡ್ತೀರೋ? ಏನ್ ಮಾಡೋಣ ಗೊತ್ತಾ, ನೀನ್ ಈ PC ಆಡೋಣ, ನಾ ಡಿಸ್ಪ್ಲೇ ಆಡ್ತೀನಿ. ಹಂಗಾಗಲ್ಲ, ನಾನು ಆಡ್ತೀನಿ ಗೈಸ್. ಹೇಳ್ತಾ ಇಲ್ವಾ, ಆ ಡಿಸ್ಪ್ಲೇಲಿ ನಾನು ಫ್ರೀ ಫೈರ್ ಕೂಡ ಆಡ್ಬೋದು ಗೈಸ್. ನೀನ್ ಆಡ್ತೀಯ ಅಂದ್ರೆ ನಾನು ಆಡ್ತೀನಿ. ಆ ಡಿಸ್ಪ್ಲೇನ ನಮ್ಗೆ ಹೆಂಗ್ ಬೇಕು ಅಂತ ಚೇಂಜ್ ಮಾಡ್ಕೋಬೋದು. ಆಗ್ಲೇ ಚರ್ಮ ಸಿಕ್ತಿತ್ತು, ಚರ್ಮ ಸಿಗ್ತಿಲ್ಲ. ಬಾ ಕಿಕ್ ಫೈಟ್, ಕಿಕ್ ಬಾಕ್ಸಿಂಗ್ ಅಣ್ಣ. ಕಾಲಲ್ಲ, ಕೈಯಲ್ಲಿ ಮಾತ್ರ. ಬಸ್ ಬನ್ನಿ ಇವಾಗ ಸ್ವಲ್ಪ ಲೈವ್ ಕೂತ್ಕೊಳ್ಳೋಣ, ಒಂದು 7:30 ಗಂಟೆ ಲೈವ್ ಮಾಡ್ಬೇಕು. PC ರಗಡ ಸಣ್ಣ ಅದು ಲೈಟ್ ಇದ್ದಿದ್ರೆ ಹೆಂಗ್ ಕಾಣಿಸ್ತದೆ, ಸಗಾದ ಕಾಣಿಸ್ತಾನೆ. ಓಪಿ ಅನ್ಕೊಳ್ರಿ. ಬನ್ನಿ ಇವಾಗ ಡೈರೆಕ್ಟ್ ಲೈವಿಗೆ ಹೋಗೋಣ, ಲೈವಲ್ಲಿ ಸಿಗೋಣ. ಹೊಡೆದಾಗ್ತಲ್ಲ ಗೈಸ್, ನಾನು ಏನಾದ್ರು ಇದು ಮಾಡಿದ್ರಿ ಹೇಳು. ಮಾಡ್ಕೊತೀನಿ ನಾನು. ಮಾಡ್ಕೊ, ವಿಡಿಯೋ ಮಾಡೋದು ಯಾರು? ಮಾಡ್ಕೊ ನೀನ್ ಲೈವ್ ಒಂದ್ 10 ನಿಮಿಷ ಮ್ಯೂಟ್ ಮಾಡು, ವಿಡಿಯೋ ಮಾಡು. 2 ನಿಮಿಷ ಮ್ಯೂಟ್ ಮಾಡಿ ವಿಡಿಯೋ ಮಾಡಿದ್ರೆ ನಿಮ್ಮ ಅಪ್ಪನ ಮನೆ ಹೊರಟೋಗುತ್ತಾ? ಮಾಂಗಿ ನೀನ್ ಕಮಂಗಿ. ಬನ್ನಿ ಗೈಸ್ ಡೈರೆಕ್ಟ್ ಲೈವ್ ಹೋಗೋಣ. ನಾನು ನಿಮ್ಗೊಂದು ಇವಾಗ ಒಂದು ಪಿಸ್ ತೋರಿಸ್ತೀನಿ, ನಿನ್ ಮುಖ ತೋರ್ಸ. ನೀವು ಆವಾಗಲೇ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಎಷ್ಟು ಝೂಮ್ ಆಗಿ ಮೊಯ್ತೀನಿ, ಸುಂದರವಾಗಿರೋ ಫೇಸ್ ತೋರಿಸ್ತೆ ಅಂತ. ಹೊಡಿಯೋಣ ಅಂತಾನೆ ಒಂದಿದ್ದೆ ನಾನು. ಈ ಬಾಕ್ಸ್ ಎತ್ಕೊ ಹೋಗು, ಬಾಕ್ಸ್ ಇಲ್ಲ ಅದನ್ನೇನಾರು ಬೇಕಾದ್ರೆ ಹೋಗು, ಬೆಳಗ್ಗೆ ತರ್ಬೇಕಾದ್ರೆ 2 ಬಾಕ್ಸ್ ಇಲ್ಲ 1 ಬಾಕ್ಸ್ ತಂದಿಟ್ಟು ಹೋಗು ಮುಚ್ಕೊಂಡು. ನಾನೇ ನಿಮ್ಮ ಮನೆಗೆ ಕೆಲ್ಸದವಳ. ಸರಿ ಗೈಸ್ ಬನ್ನಿ ಇವಾಗ ಲೈವ್, ಲೇಟ್ ಮಾಡೋದು ಬೇಡ, ಲೈವ್ ಹೋಗೋದು. ಹಾಕಬೇಕು. ನಂಗೆ ಶೆಕೆ ಐತೈತೆ, ಫ್ಯಾನ್ ಹಾಕತ್ತೀನಿ ಬಿಡು. ಫ್ಯಾನ್ ಆಗ. A few moments later. ನೋಡಿ ಇವಾಗ ಒಂದು ಅದ್ಭುತ ತೋರಿಸ್ತೀನಿ ನಮ್ಮ ರೂಮಲ್ಲಿ. ತೋರಿಸ್ಲಾ? ನೋಡಿ ಗೈಸ್ ಏನ್ ಸಕ್ಕದಾಗಿ ಕಾಣಿಸ್ತೈತೆ. PC ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ ಗೈಸ್. ಇವಾಗ ಈಗ ಕೆಳಗಡೆ ಐತಲ್ಲ ಗೈಸ್, ಕೆಳಗಡೆಗೂ ಫ್ಯಾನ್ ಹಾಕ್ಸರ್ ಸಕ್ಕದಾಗಿ ಕಾಣುತ್ತೆ, ಬಟ್ ಬೇಡ ಇವಾಗ ಸದ್ಯಕ್ಕೆ ಸಾಕು ಗೈಸ್. ಇಷ್ಟು ಹೆವಿ ಖರ್ಚು ಮಾಡ್ಬಿಟ್ಟಿದೀವಿ. ಸದ್ಯಕ್ಕಲ್ಲ, ಬಿಕಾಸ್ ಅಲ್ಲಿ ಒಂದು ಫೋಟೋ ಇಡಕ್ ಆಗಲ್ಲ, ಫ್ಯಾನ್ ಹಾಕ್ಸಿದ್ರೆ. ಓ ಮೈ ಗಾಡ್, ದಿಸ್ ಈಸ್ ವಾಟ್ ಈಸ್ ದಿಸ್. ನೋಡ್ರಿ ಗೈಸ್ ಇಲ್ಲಿ ಹಿಂಗೂ ಕೂಡ ಫುಲ್ ಕಲರ್ ಕೂಡ ಚೇಂಜ್ ಮಾಡ್ಕೋ. ಇದು ಹೆಂಗ್ ಕಾಣಿಸ್ತಿದೆ ರೆಡ್ ಕಲರ್ ಅಲ್ಲಿ. ಚೆನ್ನಾಗಿ ಅನಿಸ್ತಿಲ್ಲ, ಕಲರ್ ಹಾಕೋ ಸಕ್ಕದಾಗಿ ಕಾಣಿಸ್ತಿತ್ತು ನಾನು ಹೇಳಿದ ಕಲರ್. ನೋಡಿ ಗೈಸ್ ಹೆಂಗ್ ಕಾಣಿಸ್ತೈತೆ, ಒಳ್ಳೆ ಫುಲ್ ಲೈಟಿಂಗ್ ಸಾಕು ಆನ್ ಮಾಡಬೋಯ್ತಾ ಅಲ್ಲೇ ಲೈಟಿಂಗ್ನ, ಯಾವ್ದಾ ಲೈಟ್ ರೂಮ್ ಲೈಟ್ನ. ನಡೀರಿ ಗೈಸ್. ನೋಡಿ ಗೈಸ್ ಇವಾಗ ಒಂದು ಲುಕ್ ತೋರಿಸ್ತೀನಿ. ನಾವಿಲ್ಲೂ ಇದನ್ನು ಹಾಕ್ತಿವಿ ಬಿಕಾಸ್ ಅದು ಇದು ಬಿಚ್ಕೊಬಿಟ್ಟೈತೆ, ಇದನ್ನು ಹಾಕ್ಬಿಟ್ಟು ತೋರಿಸ್ತಿದ್ದೆ, ಇಲ್ಲ ಅಂದ್ರೆ ಸಕ್ಕದಾಗಿ. ನೋಡಿ ಗೈಸ್ ಈ ಕಡೆಯಿಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಗೈಸ್. 10,000 ಖರ್ಚು ಮಾಡಿದಕ್ಕೂ ನಂಗೆ ಏನೋ ಅನ್ಸ್ತಿಲ್ಲ ಗೈಸ್. ಸಾನಂಗ್ ಅನ್ನಿಸ್ತಿದೆ, ಯಾಕಂದ್ರೆ ಅವಳಿಗೆ ಹೊಟ್ಟೆ ಬರೀತಿದೆ. ಇಲ್ಲಪ್ಪ, ನಂದು ದುಡ್ಡು ನಿಂದು ತಾನೆ, ನಂಗೇನಾಗ್ಬೇಕು ಗೈಸ್. ಹತ್ತರ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ವ್ಲಾಗಿಂಗ್ ಚಾನಲ್ಗೆ 1.5 ಲಕ್ಷ. ಎಷ್ಟಾಯ್ತು? ಯಾರು ಕೊಟ್ಟಿದ್ದು 1.5 ಲಕ್ಷ ಇನ್ವೆಸ್ಟ್ಮೆಂಟ್? ಮೊಬೈಲ್ ಅಷ್ಟಾಯ್ತಲ್ಲ. ಮೊಬೈಲ್ ಈಗ ಮೊಬೈಲ್ ಮರ್ತೆ ಹೋಗಿ. ಮೊಬೈಲ್ ಎಷ್ಟು? 1.70 ಲಕ್ಷ. 1.70 ಲಕ್ಷ 1,70,000 ಗೈಸ್. ಹತ್ತತ್ರ ಅವಳದು ಟ್ರೈಪಾಡ್ ಗೀಪಾಡು ಮೈಕು ಗೀಕು ಸೇರಿದ್ರೆ 2 ಲಕ್ಷ ಇನ್ವೆಸ್ಟ್ಮೆಂಟ್ ಬರೀ ವ್ಲಾಗಿಂಗ್ ಚಾನಲ್ಗೆ. ನಂದಕ್ಕೂ ಅಷ್ಟೇ ಕಪಲ್ಸ್ಗೆ 2 ಲಕ್ಷ. ಯಪ್ಪ, ನಾವು ಎಲ್ಲಿಂದ ದುಡ್ದಿದೀವಿ ಏನು ಅಂತ ಗೊತ್ತಿಲ್ಲ. ಲೋನ್ ಅಂತೂ ತಲೆ ಮೇಲೆ ಹೆವಿ ಕುತ್ಕೊಂಡ್ಬಿಡೈತೆ. ಇವಾಗ ವ್ಲಾಗಿಂಗ್ ಚಾನಲ್ ಇನ್ನು 3 ತಿಂಗಳು ಬಿಟ್ಟು ಅದಕ್ಕೂ ಇನ್ನೂ 2 ಲಕ್ಷ ಖರ್ಚು ಮಾಡ್ತೀವಿ. ಅಪ್ಪ ಡ್ಯೂಕ್ 390 ಇದ್ದಾಳಲ್ಲ ನನಗಂತೆ. ನೋಡಿ ಇಲ್ಲಿ ಗೈಸ್, ಅಲ್ಲ ವ್ಲಾಗಿಂಗ್ ಚಾನಲ್ಗೋಸ್ಕರನೇ ತಗೋತೀನಿ ಅಂತ ಇರೋದು. ಬೇಡ ಬಿಡು, ನಾವು ಬಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಡ್ಯೂಕ್ ತಗೊಂಡ್ರೆ 6 ಲಕ್ಷ ಆಗುತ್ತೆ ಗೈಸ್, 2 ಚಾನಲ್ ಇಂದ. ಬಟ್ ಗೈಸ್ ಎಲ್ಲಾನು ನಾವು ಬ್ಲಾಗಿಂಗ್ ಇನ್ವೆಸ್ಟ್ ಮಾಡ್ತಿದೀವಿ, ನಮ್ಮ ಪರ್ಸನಲ್ ಲೈಫ್ಗೋಸ್ಕರ ಗಾಡಿ ತಗೊಂತ ಇದೀವಿ. ಅಂದ್ರೆ ಬ್ರೋ ಇವಾಗ ನಮ್ಗೆ ಏಜಿಗೆ ನಾನು ಏನು
ಒಂದು ಸ್ವಲ್ಪ ಶೋಕಿ ಗೀಕಿ ಏನು ಮಾಡಿಲ್ಲ ಇವಾಗ. ಅಂದ್ರೆ ಇವಾಗ ಸ್ವಲ್ಪ ಕಷ್ಟ ಪಡ್ಕೊಂಡು ಮುಂದಿನ ಜೀವನದಲ್ಲಿ ಶೋಕಿ ಮಾಡೋಣ ಅಂತ ಗೈಸ್ ಏನಾದ್ರು ಒಂದ್ ಗಳೇ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಇವಾಗ ಯಾರೋ ಒಬ್ರು ಸಿಕ್ ಮಾತಾಡ್ಸ್ತಾರೆ ಅಂದಾಗ ನಾವು ಬರೀ ಎಲೆಕ್ಟ್ರಿಕ್ ಗಾಡಿಲಿ ಓಡಾಡಕ್ ನಮ್ಗೆ ಗೈಸ್ ಇವತ್ತು ಅಷ್ಟೇ ಇಡ್ಲಿ ತಿನ್ನಕ್ ಹೋಗಿದ್ವ, ಅಲ್ಲಿ ನಾನು ನಿಮ್ಗೆ ಇದ್ರಲ್ಲೇ ಹೇಳಿದೆ ಬ್ಲಾಗ್ ಮಾಡ್ಬೇಕಾದ್ರೆ ಅಲ್ಲೂ ಮಾತಾಡ್ಸಿದ್ರು, ನೆನ್ನೆ ಆಟೋದಲ್ಲಿ ಹೋಗ್ಬೇಕಾದ್ರು ಮಾತಾಡ್ಸಿದ್ರು, ಬೆಳಗ್ಗೆ ಕ್ಯಾಬಲ್ಲಿ ಹೋಗ್ಬೇಕಾದ್ರು ಮಾತಾಡ್ಸಿದ್ರು. ಗೈಸ್ ಎಲ್ಲಾ ಕಡೆ ಮಾತಾಡ್ಸ್ತವ್ರೆ. ನಮ್ಮ ಹಾಸನದವ್ರು ಅಷ್ಟೊಂದು ಕಂಡುಹಿಡಿತಿಲ್ಲ, ನಮ್ಮ ಬೆಂಗಳೂರಿಗೆ ಹೋದ್ರೆ ಅಂತ ಹೆವಿ ಜನ ಮಾತಾಡ್ಸ್ತಾರೆ ಗೈಸ್. ಅದಂತೂ ಫುಲ್ ಖುಷಿ. ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಚೆನ್ನಾಗಿ ಏನಾದ್ರು ನಿಮ್ಮ ಸಪೋರ್ಟ್ ಇಂದ ಅಮೌಂಟ್ ಏನಾದ್ರು ಬಂದು ಸಪೋರ್ಟ್ ಆದ್ರೆ ಪಕ್ಕ ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಿ ಪಕ್ಕ ಗೈಸ್. ನಮ್ಗೆ ಹಾಸನ್ಗಿಂತ ಬೆಂಗಳೂರು ಬೆಸ್ಟ್ ನಿಜ. ಮೊನ್ನೆ ಇದು ಅವ್ರ ಭಾವನ ಅಕ್ಕ ಮನೆ ಆರಾಮ್ ಅನ್ನಿಸ್ಬಿಡ್ತು ನಮ್ಗೆ, ಫುಲ್ ಖುಷಿ ಆಯ್ತಿತ್ತು ಗೈಸ್. ಸೊ ಆತರ ಒಂದ್ ಮನೆ ಗೈಸ್ ಅವ್ರು ಯಾರು ಅಲ್ಲ ಗೈಸ್, ನನ್ಗೆ ಹಿಂಗೆ ಲೈವ್ ಅಲ್ಲಿ ಪರಿಚಯ ಆಗಿದ್ದು ಭರತ್ ಬ್ರೋ ಅಂತ ಗೊತ್ತಲ್ಲ, ಭರತ್ ಬ್ರೋ ಅವ್ರ ಫ್ರೆಂಡ್. ಅಂದ್ರೆ ಅವರು ಚೈಲ್ಡ್ಹುಡ್ ಫ್ರೆಂಡ್ಸ್. ಅವ್ರು ಭರತ್ ಬ್ರೋ ಪರಿಚಯ ಮಾಡಿಸ್ಕೊಟ್ಟಿರೋದು. ಸೊ ಅವರು ಕೂಡ ಏನು ಹೆಂಗ್ ನೋಡ್ಕೋತಾರೆ ಅಂದ್ರೆ ನಾನು ಸ್ವಂತ ತಂಗಿನೇನೋ ಇವ್ರಿಗೂ ಚೆನ್ನಾಗ್ ನೋಡ್ಕೊಂತಾರೆ. ಯಾರು ನಿಜವಾಗ್ಲೂ ಆತರ ಎಲ್ಲ ನೋಡ್ಕೊಳ್ಳೋದು ಇಷ್ಟ ಬೇಗ ಹತ್ರನೂ ಆಗಲ್ಲ ಯಾರು. ಒಂದು ದಿನ ಬಂದ್ಬಿಟ್ಟು ನಮ್ಮ ಮನೇಲಿ ಬಂದು ಒಂದಿನ ಇದ್ದಿದ್ದಷ್ಟೇ. ಅವ್ರ ಮನೆ ಒಂದಿನ ಅಂದ್ರೆ ಬಿಕಾಸ್ ಒಂದ್ 2 hours ಅಷ್ಟೇನೆ 2 hours ಇದ್ದಿದ್ದಷ್ಟೇ ನಮ್ಮ ಮನೇಲಿ. ಅವ್ರ ಮನೇಲಿ ನಾವು ಒಂದಿನ ಇದ್ದು, ಅದು ಪ್ಲಸ್ ಇವಳು ಮತ್ತೆ ಅವಕ್ಕ ಇಬ್ರು ಶಾಪಿಂಗಿಗೆ ಹೋದ್ರು. ನನ್ನ ಒಬ್ಬನೇ ನಂಬಿಕೆಯಲ್ಲಿ ಬಿಟ್ಬಿಟ್ಟು ಹೋಗಿದ್ರು ಗೈಸ್. ಸೊ ಗೈಸ್ ಇವಾಗ ಇವ್ನು ಲೈವ್ ಮಾಡ್ಲಿ, ನಾನು ಬಂದ್ಬಿಟ್ಟು ಪೆಡಿಕ್ಯೂರ್ ಮಾಡ್ಕೊತೀನಿ. ನಾನೇ ಸ್ವಲ್ಪ ವಿಡಿಯೋ ಮಾಡ್ತೀನಿ ಗೈಸ್. ಪೆಡಿಕ್ಯೂರ್ ಆದ್ಮೇಲೆ ನನ್ನ ಕಾಲು ಹೆಂಗ್ ಕಾಣುತ್ತೋ ನೋಡೋಣ, ಮಾಡ್ಕೊಳ್ಳ. ನೋಡಿ ಗೈಸ್ ಹಿಂಗೈತೆ ನನ್ನ ಕಾಲು, ವೈಟ್ ಆಗ್ಬಿಡ್ಬೇಕು ಫುಲ್ಲು. ಆಯ್ತು ಕಾಲ್ಗಿಂತ ವೈಟ್ ಮಾಡ್ಕೊತೀನಿ ನನ್ನ ಕಾಲು. ನಾವು ನೋಡಿ ಗೈಸ್ ಹೋಯ್ತವನೇ ಲೈವಿಗೆ. ಯಾರೋ ಮಾತಾಡ್ತವ್ರೆ, ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು? ನೀವ್ಯಾರು ಮಾತಾಡ್ತಿರೋದು ಹೇಳಿ. ತಡೀರಿ ಇಲ್ಲೇ ಫುಲ್ ಮರ್ಕು ಬ್ರೋ ವಾಯ್ಸ್ ಕೇಳಿಸ್ಕೊಳ್ಳಿ ಗೈಸ್. ಫುಲ್ ಅವ್ರ ಫೇಸ್ ರಿವೀಲ್ ಮಾಡ್ತೀನಿ ಇವಾಗ. ಮಾಡಿ ಗೈಸ್ ಮಾಡಿ. ವ್ಲಾಗ್ ಮಾಡ್ತಿದೀವಿ ನಾವು. ಬ್ಲಾಗ್ ಮಾಡಿ ನಾಳೆ ನೋಡ್ತೀನಿ. ನಾಳೆ ಆಗಲ್ಲ, ನಾವು ಒಂದ್ ವಾರ ಬಿಟ್ಟು ಹಾಕ್ತಿವಿ. ಓಕೆ ಬೇರೆ ವ್ಲಾಗ್ ಐತೆ ಅದನ್ನ ಹಾಕ್ತಿವಿ. ನಾಳೆ ಹಾಕಿದ್ರೆ ನೋಡ್ತಿಲ್ಲ, ನೋಡಲ್ಲ. ಬೇಡ ಬಿಡಿ, ನೋಡ್ಬಿಡಿ. ನೋಡಿ ಹೋಯ್ತು ನೋಡಲ್ಲ ಅಂತಾರೆ. ನಾಳೆ ಹಾಕಿದ್ರೆ ಶಾರ್ಟ್ ಬ್ರೋ ಲೈವ್ ಅಲ್ಲಿ ಇದೀರಾ ಬ್ರೋ ಗೈಸ್? ಸೊ ತಡೀರಿ ಹೋಗ್ಬಿಟ್ಟು ನಾನು ಸಿಟಿಗೆ ನಮ್ಮಮ್ಮ ಸಿಟಿಗೆ ಬಂದಿದ್ವಿ. ನೋಡಿ ಇಲ್ಲೊಂದು ಗೋಬಿ ಸೆಂಟರ್ ಇದೆಯಲ್ಲ, ಇದಿರೋದು ದೇವಗೆರೆ ಸರ್ಕಲ್ ಬಿಟ್ಟು ಸ್ವಲ್ಪ ಮುಂದೆ. ಸೊ ನಾನು ಅಮ್ಮ ಬಂದಿದ್ವಿ ಕೇಳ್ಕೊಳ್ತಾ ಗೈಸ್. ಇಲ್ಲಿ ಬರೀ 40 ರೂಪಾಯಿಗೆ ಒಂದು ಪ್ಲೇಟ್ ಗೋಬಿ ಸಿಗುತ್ತೆ. ಎಲ್ಲೂ ಕೂಡ ನಾನು ಹಾಸನಲ್ಲಿ ನೋಡೇ ಇಲ್ಲ 40 ರೂಪಾಯಿಗೆ ಒಂದು ಪ್ಲೇಟ್ ಗೋಬಿ. ಇವತ್ತೇ ನಾನು ನೋಡಿದ್ದು, ಇಲ್ಲಿ ತಗೊಂಡಿದ್ದು. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಯಾರು ಬಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಗೋಬಿ. ತುಂಬ ಸಖತ್ತಾಗಿ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ. ಸೊ ಮನೆಗೆ ಹೋಗಿ ಟೇಸ್ಟ್ನ ರಿವ್ಯೂ ಕೊಡ್ತೀನಿ ಬನ್ನಿ. A few moments later. ಗೈಸ್ ನೋಡಿ ಇಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಗೋಬಿನ ನಾನು. ಸಕ್ಕತ್ತಾಗೈತೆ ಗೋಬಿ ಮಾತ್ರ. ಸಕ್ಕತ್ತಾಗೈತೆ ಗೈಸ್ ಟೇಸ್ಟ್ ಮಾತ್ರ. ಮೈತನ್ ಕೇಳಿ ಚೆನ್ನಾಗೈತೆ ಮೈದಾ. ಸೂಪರ್ ನೆಕ್ಸ್ಟ್ ಲೆವೆಲ್ ಐತೆ. ಎಷ್ಟಿರ್ಬೋದು ಒಂದು ಪ್ಲೇಟು? ನನಗೆ ಎಷ್ಟಿರ್ಬೋದು ಒಂದು ಪ್ಲೇಟು? 60 ರೂಪಾಯಿ. ಇದೆಲ್ಲ ಕೆಳಗಡೆ 70-80 ಒಂದು ಪ್ಲೇಟ್ ಗೋಬಿ. ಎಷ್ಟಿದು? ಎಷ್ಟಿರ್ಬೋದು? ಒಂದು ಪ್ಲೇಟ್ ಪಾನಿಪುರಿ ತರ್ಬೋದು. ಎಷ್ಟಿರ್ಬೋದು ಅದು ಹೇಳು. 100 ರೂಪಾಯಿನಾ? 40 ರೂಪಾಯಿ ಪ್ಲೇಟ್ ಗೋಬಿ. ಎಲ್ಲಿ ತಂದೆ? ಇನ್ನೊಂದ್ 2 ಪ್ಲೇಟ್ ತರ್ಬೇಕು ತಾನೆ. ವೀರ್ ಎಷ್ಟು ಮುಕ್ಕಾಲು ಗಂಟೆ ಕಾದ್ಬಿಟ್ಟು ತಗೊಂಡ್ಬಂದಿದ್ದೀನಿ ಅದನ್ನೇ. ಗೈಸ್ ಎಷ್ಟು ರಶ್ ಇತ್ತು ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಇವಾಗ ಎಂಜಾಯ್ ಮಾಡ್ಕೊಂಡು ಗೋಬಿ ತಿಂತೀನಿ ಅಷ್ಟೇ ನಾನು ಫಸ್ಟ್. ಓಕೆನಾ? ಪೆಡಿಕ್ಯೂರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಪೆಡಿಕ್ಯೂರ್ ಕಿಟ್ ಗೈಸ್. ಸ್ಟೆಪ್ಸು ಇದ್ರೊಳಗಿರೋದ್ರಲ್ಲಿ ಬರೆದಿದೆ. ಹೇಗೆ ಮಾಡ್ಕೋಬೇಕಂತ ನನಗೂ ಗೊತ್ತಿಲ್ಲ, ಇದ್ರೊಳಗೆ ಬರ್ತಿದೆ ಸ್ಟೆಪ್ಸ್ ಹೇಗೆ ಮಾಡ್ಕೋಬೇಕು ಒಂದು ಸ್ಟೆಪ್ಪಿಂದ ಅಂತ. ಸೊ ಇದನ್ನು ನೋಡಿಕೊಂಡು ಮಾಡ್ಕೋತೀನಿ. ಸೊ ಮಾಡ್ಕೊಂಡ್ಮೇಲೆ ಫೈನಲ್ ರಿಸಲ್ಟ್ನ ತೋರಿಸ್ತೀನಿ. ವಿಡಿಯೋ ಮಾಡೋದ ಮಾಡಿದ್ದೀನಿ, ನೋಡೋಣ ಆದ್ರೆ ಮಾಡ್ತೀನಿ. ನೋಡಿ ನನ್ನ ಕಾಲು ಫುಲ್ ಟ್ಯಾನ್ ಆಗಿದೆ ಗೈಸ್, ಫುಲ್ ಅಂದರೆ ಫುಲ್ ಟ್ಯಾನ್ ಆಗೋಗಿದೆ. ಸೊ ಇವಾಗ ಈ ಟ್ಯಾನ್ ಎಲ್ಲ ರಿಮೂವ್ ಮಾಡಿಕೊಂಡು ವೀಡಿಯೋನ ಮಾಡ್ತೀನಿ ಬನ್ನಿ ಗೈಸ್. ಬಿಸಿನೀರಿಗೆ ಕಾಲಿಟ್ಕೊಂಡ್ರೆ ಆರಾಮ್ ಅನಿಸ್ತದೆ ಗೈಸ್ ಫುಲ್ಲು. ಸಕ್ಕತ್ತಾಗೈತೆ ಬಿಸಿನೀರೊಳಗೆ ಕಾಲಿಟ್ಕೊಂಡ್ರೆ. ಸೊ ಬನ್ನಿ ಉಗ್ರೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಬಿಡ್ಬೇಕು ಕಾಲನ್ನ. ಹೆಂಗಾಗೋದು ಗೊತ್ತಿಲ್ಲ. ನಾನು ಮೇಕಪ್ ಕಲ್ತಿದ್ದೀನಿ, ಬ್ಯೂಟಿಷಿಯನ್ ಕ್ಲಾಸು ಕಲ್ತಿದ್ದೀನಿ ಗೈಸ್. ಪೆಡಿಕ್ಯೂರೆಲ್ಲ ಅಷ್ಟೇ ನೋಡ್ಕೊಂಡಿಲ್ಲ ನಾನು ಕರೆಕ್ಟಾಗಿ. ಸೊ ಬನ್ನಿ ಮಾಡ್ಕೊಳ್ಳೋಣ. ಸೊ ಗೈಸ್ ಪೆಡಿಕ್ಯೂರೆಲ್ಲ ಮುಗೀತು. ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ನಾನು ಅವತ್ತು ವೀಡಿಯೋ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ವೀಡಿಯೋನೇ ಎಂಡ್ ಮಾಡಿಲ್ಲ. ಪೆಡಿಕ್ಯೂರ್ ರಿಸಲ್ಟ್ ಕೂಡ ಚೆನ್ನಾಗಿತ್ತು, ಬಟ್ ಅವ್ರು ಮಾಡೋಷ್ಟು ನಮಗೆ ನಾವೇ ಮಾಡ್ಕೊಳ್ಳೋದು ಅಷ್ಟೊಂದು ರಿಸಲ್ಟ್ ಕೊಡಲ್ಲ ಅನ್ಕೋತೀನಿ. ಸೊ ನೀವು ಮನೇಲಿ ಟ್ರೈ ಮಾಡೋದಕ್ಕಿಂತ ಆಚೆನೇ ಮಾಡಿಸ್ಕೊಳ್ಳಿ, ಬೆಸ್ಟ್ ಇರುತ್ತೆ. ಬಟ್ ನಮಗೆ ಮನೇಲಿ ಬೇಕೋ ಆಚೆ ಹೋಗೋಕ್ಕಾಗಲ್ಲ ಅನ್ನೋರು ಮನೇಲೇ ಮಾಡ್ಕೋಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್.